ಇದೆ ಗಣಪತಿ. ಸೊ ನೋಡ್ಬೋದು ಎಷ್ಟು ಮ್ಯಾಸಿವ್ ಆಗಿದೆ ಗುರು ಗಣಪತಿ. ಸೊ ಕಾಣಿಸ್ತಾ ಇದೆಯಾ ನಿಮಗೆ ಎಷ್ಟು ದೊಡ್ಡದಾಗಿದೆ ಗಾಯ್ಸ್, ದೊಡ್ಡ ಸೀನು. ಸೊ ಇಲ್ಲಿ ಸ್ಟಕ್ ಆಗ್ಬಿಟ್ಟಿದೆ, ಇಲ್ಲಿ ಹೋಗ್ತಾನೆ ಇಲ್ಲ. ಸೊ ಗಾಯ್ಸ್ 5:25 ನಾವು ಅಲ್ಲಿ ಬಿಟ್ಟಿದ್ದು ಎಷ್ಟೊತ್ತಿಗೆ 9 o'clock ದಾಬಾಸ್ಪೇಟೆ ಅಲ್ಲ. ಸೊ ಟ್ರಾಫಿಕ್ ಇಲ್ಲಿ ಈ ಸ್ಲಾಟಲ್ಲಿ ತಗೊಳಕೊಂಡ್ಬಿಟ್ಟಿದೆ. ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಿ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಮುಖದಲ್ಲಿ ಖುಷಿ ನೋಡಿದ್ರೆ ನಿಮ್ಗೆ ಅನಿಸಿರುತ್ತೆ. ಸೊ ಗುರು, ನಮ್ಮ ರಾಜಾಜಿನಗರ್ ಚಾಣಕ್ಯ ಹಿಂದೂ ಮಹಾಗಣಪತಿದು ನಮ್ಮ ಹೈದ್ರಾಬಾದಿಂದ ನಮ್ಮ ಬೆಂಗಳೂರು ಕಡೆ ಹೊರಟಿದೆ. ಸೊ ನಾವು ಇವಾಗ ದಾಬಾಸ್ಪೇಟೆದಲ್ಲಿ ರಿಸೀವ್ ಮಾಡ್ಕೊಂಡಿದ್ದೀವಿ ಗಣಪತಿನ. ಸೊ ಇದೇ ಗಾಡಿಯಲ್ಲಿ ನಮ್ಮ ಗಣಪತಿ ಇದೆ. ಸೊ ಗಣಪತಿ ನೋಡ್ಬೋದು ಎಷ್ಟು ಮ್ಯಾಸಿವ್ ಆಗಿದೆ ಗುರು, ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿದೆ ಗುರು. ಸೊ ದಾಬಾಸ್ಪೇಟೆದಲ್ಲಿ ನಾನು ರಿಸೀವ್ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿಂದ ಯಾವ ಥರ ಲೈಟಿಂಗ್ ಕಡಿಮೆ ಇರೋ ಕಾರಣದಿಂದ ನಮ್ಮ ಈಚರ್ ಲೈಟಿಂಗಲ್ಲೇ ಮಾತಾಡ್ತಾ ಇದ್ದೀನಿ. ಸೊ ಯಾವ ಥರ ನಾವು ಗಣಪತಿನ ತೊಗೊಂಡು ಹೋಗ್ತೀವಿ ಅಂದ್ಬಿಟ್ಟು ಕಂಪ್ಲೀಟ್ ಬ್ಲಾಗ್ ಇರುತ್ತೆ ಗುರು ಇದು. ಸೊ ಮಿಸ್ಔಟ್ ಮಾಡ್ಕೋಬೇಡಿ. ಮತ್ತು ನಮ್ಮ ರಾಜಾಜಿನಗರ್ ಚಾಣಕ್ಯ ಹಿಂದೂ ಮಹಾಗಣಪತಿ ದಿನಾಂಕ ಬಂದ್ಬಿಟ್ಟು 5, 6, 7. ಸೊ ಗಣಪತಿ ಎಷ್ಟು ಮ್ಯಾಸಿವ್ ಆಗಿದೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಸೊ ಇದೇ ಗುರು ಗಣಪತಿ. ಸೊ ಎಷ್ಟು ಮ್ಯಾಸಿವ್ ಆಗಿದೆ ಅಂತ ಅಂದರೆ, ಸೊ ಒಂದ್ಸತಿ ಗಣಪತಿ ತೋರಿಸ್ತೀನಿ ನೋಡಿ. ಲೈಟಿಂಗ್ ಕಡಿಮೆ ಇರೋದ್ರಿಂದ ಈಗ ಕಾಣ್ತಾ ಇರೋದು, ಬಟ್ ಸೊ ಗೆಸ್ ಮಾಡಿರ್ತೀರಾ ಬೇಸ್ಮೆಂಟ್ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಗಾಯ್ಸ್ ಕೀಪ್ ಗೆಸ್ಸಿಂಗ್ ಯಾವ ಹೈಟಲ್ಲಿ ಇದೆ ಗಣಪತಿ. ಸೊ ಇದನ್ನೇ ನಾನು ಹೇಳಿದ್ದು, ಗಣಪತಿ ಮ್ಯಾಸಿವ್ ಆಗಿದೆ ಅಂದ್ಬಿಟ್ಟು. ಸೊ ನಮ್ಮ ಬ್ಯಾನರ್ ಥರನೇ ಮ್ಯಾಸಿವ್ ಆಗಿ ನಮ್ಮ ಗಣಪತಿ ಇದೆ. ಸೊ ಪಟಾಕಿನೂ ಅಷ್ಟೇ, ಪಟಾಕಿ ಬ್ಲಾಗಲ್ಲೂ ನಾನು ಹೇಳಿದೆ ನಿಮಗೆ. ಸೊ ಪಟಾಕಿ ಎಷ್ಟು ತೊಗೊತಾ ಇದ್ದೀವಿ ಅಂತ ಅಂದರೆ ನಮ್ಮ ಗಣಪತಿ ಯಾವ ರೇಂಜಿಗಿದೆ ಅಂದ್ಬಿಟ್ಟು. ಸೊ ಹಿಂದೆ ನೋಡ್ಬೋದು ಗಣಪತಿ ಯಾವ ರೇಂಜಿಗಿದೆ ಅಂದ್ಬಿಟ್ಟು. ಸ್ವಲ್ಪ ಲೈಟಿಂಗ್ ಕಡಿಮೆ ಇರೋ ಕಾರಣದಿಂದ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂದೆ ಟೋಲು ಅಲ್ಲಿ ಇಲ್ಲಿ ಬಂದಾಗ ಒಳ್ಳೆ ಶಾರ್ಟ್ಸ್ಗಳಾಗ್ತೀನಿ. ಸೊ ಗೈಸ್ ನೀವೆಲ್ಲ ಒಂದೇ ಮಾಡಬೇಕು. ನನ್ನ ಚಾನಲಿಂದ ಯಾರೋ ಸಬ್ಸ್ಕ್ರೈಬ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಗೈಸ್ ಬರ್ತಾ ಇದ್ದೀವಿ, ನೋಡ್ಬೋದು ಈಚರಲ್ಲಿ. ಸೊ ಹಿಂದೆ ನಮ್ಮ ಗಣಪತಿ ಇದೆ ಗೈಸ್. ಸೊ ನಮ್ಮ ರಾಜಾಜಿನಗರಕ್ಕೆ ಕರ್ಕೊಂಡು ಬರ್ತಾ ಇದ್ದೀವಿ. ಸೊ ಗಾಯ್ಸ್ ಟೈಮ್ ಇವಾಗ 10:45 ಆಗಿದೆ. ಸೊ ನನ್ನ ಹಿಂದೆ ಗಣಪತಿ ಇದೆ. ಸೊ ಕಾಣಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಮುಂದೆ ಒಂದು ಫ್ಲ್ಯಾಶ್ ಹಾಕ್ಕೊಂಡಿದ್ದೀನಿ. ಸೊ ಟುವರ್ಡ್ಸ್ ರಾಜಾಜಿನಗರ್ ಹೊರಡ್ತಾ ಇದ್ದೀವಿ. 10:45 ಇಲ್ಲೇ ದಾಬಾಸ್ಪೇಟೆದಲ್ಲಿ. ಸೊ ನಾನಂತೂ ಗಣಪತಿ ಜೊತೆಗೆ ಬರ್ತಾ ಇದ್ದೀನಿ. ಸೊ ನೋಡ್ಬೋದು ಟ್ರಾವೆಲ್ ಆಗ್ತಾ ಇರೋದು. ಸೊ ಮೇಲ್ಗಡೆ ಮೂನ್ ಕಾಣಿಸ್ತಾ ಇದೆಯಾ ಗುರು? ಸೊ ಮೂನ್ ಜೊತೆ ಟ್ರಾವೆಲ್ ಆಗ್ತಾ ಇರೋದು. ಸೊ ಏರಿಯಾಗೆ ಹೋಗ್ತಾ ನಾನು ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತೀನಿ ಗುರು. ಗೊತ್ತಲ್ಲ ರಾಜಾಜಿನಗರ್ ಚಾಣಕ್ಯ ಹಿಂದೂ ಮಹಾಗಣಪತಿ. ಸೊ 5, 6, 7 ಗುರು. ಸೊ ಎಲ್ಲರೂ ಬಂದ್ಬಿಡಿ, ಲೊಕೇಶನ್ ಎಲ್ಲ ಪಿಂಗ್ ಮಾಡಿರ್ತೀನಿ. ಸೊ ಗಾಯ್ಸ್ ಟೋಲಲ್ಲಿ ಇದ್ದೀವಿ. ಸೊ ಕಾಣಿಸ್ತಿದೆಯಾ ನಿಮಗೆ? ಸೊ ಗಣಪತಿ ನೋಡ್ಬೋದು ಎಷ್ಟು ದೊಡ್ಡದಿದೆ ಗುರು. ಸೊ ಈ ಟೋಲಲ್ಲಿ ಎಕ್ಸ್ಟ್ರಾ ಲೇನ್ ಇರುತ್ತಲ್ಲ, ಸೊ ಟುವರ್ಡ್ಸ್ ಅದರಿಂದನೇ ನಮ್ಮ ಗಣಪತಿ ತಂದಿರೋದು. ಸೊ ಈ ಥರ ಇದರಲ್ಲಿ ನಮ್ಮ ಗಣಪತಿ ಪಾಸ್ ಆಗಲ್ಲ, ಬಿಕಾಸ್ ಹೈಟ್ ಸಿಕ್ಕಾಪಟ್ಟೆ ಇದೆ ಗುರು. ಸೊ ಇವಾಗ ಈ ದಾಬಾಸ್ಪೇಟೆ ಟೋಲ್ ದಾಟಿದ್ವಿ ಟುವರ್ಡ್ಸ್ ನೆಲಮಂಗಲ. ಸೊ ಟೋಲಲ್ಲಿ ಇದ್ದೀವಿ ಇವಾಗ. ಸೊ ನೋಡ್ಬೋದು ಟೋಲ್ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಇವಾಗ ಟುವರ್ಡ್ಸ್ ನೆಲಮಂಗಲ. ಸೊ ಅಲ್ಲಿಂದ ನಾನು ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಗಾಯ್ಸ್ ಇಲ್ಲೊಂದು ಟಾಸ್ಕು. ಸೊ ಬೆಂಗಳೂರು ನೆಲಮಂಗಲ ಟೋಲು ಈ ಬೋರ್ಡು ನಮ್ಮ ಗಣಪತಿ ಪಾಸ್ ಆಗುತ್ತಾ ಇಲ್ವಾ ಅನ್ನೋದು ಡೌಟು. ಸೊ ನೋಡೋಣ ಗಾಯ್ಸ್. ಓ ಏ ಪಾಸ್ ಆಯಿತು. ಸೊ ಗಾಯ್ಸ್ ಇವಾಗ ಗಣಪತಿಯಲ್ಲಿ 3 ಜನ ಟ್ರಾವೆಲ್ ಆಗ್ತಾ ಇದ್ವಿ. ಬ್ರೋ ಹಾಯ್ ಹೇಳಿ. ಸೊ ಒಳ್ಳೆ ಟಾಸ್ಕ್ ಗುರು. ಗಣಪತಿ ಅಂತ ಹಿಂದೆ ನೋಡ್ಬೋದು ಎಷ್ಟು ದೊಡ್ಡದಿದ್ದಾರೆ ಗುರು. ಸೊ ಕಾಣಿಸ್ತಿದ್ಯಾ ಎಷ್ಟು ದೊಡ್ಡ ಗಣಪತಿ. ಸೊ ಟ್ರಾವೆಲ್ ಆಗ್ತಾ ಇದೆ. ಮತ್ತೊಂದು ಟಾಸ್ಕ್ ಬಂದಿದೆ, ಮತ್ತೊಂದು ಅಂದರೆ ನೇಮ್ ಬೋರ್ಡ್ ಪಾಸ್ ಆಗುತ್ತೋ ಇಲ್ವೋ ಅನ್ನೋದು ಡೌಟು. ಸೊ ತೋರಿಸ್ತೀವಿ ಮುಂದೆ ನೋಡ್ಬೋದು. ಸೊ ಈ ಸ್ಕೈ ವಾಕರ್ ಗೈಸ್. ಸೊ ಈ ಸ್ಕೈ ವಾಕರ್ ನಮ್ಮ ಗಣಪತಿ ಪಾಸ್ ಆಗುತ್ತೆ. स्लो में जाओ भैया, स्लो में जाओ. ओके डन. टास्क कंप्लीटेड. ಸೊ ಗಾಯ್ಸ್ ಸಿಕ್ಕಾಪಟ್ಟೆ ಭಯ ಗುರು. ಯಾಕಂದರೆ ಇಷ್ಟು ದೊಡ್ಡ ಗಣಪತಿ ಹೈದ್ರಾಬಾದಿಂದ ನಮ್ಮ ಬೆಂಗಳೂರಿಗೆ ಬರ್ತಾ ಇರೋದು. ನೆಕ್ಸ್ಟು ಈ ಗೋಡೆಗೆ ನೋಡೋಣ ಗುರು. ಸೊ ಈ ಗೋಡೆಗೆ ಇರೋದು Task completed. Oh, done.
ಗಾಯ್ಸ್ ಅಟ್ ಲಾಸ್ಟ್ ಪಾಸ್ ಆಯಿತು. ಬೋರ್ಡ್ಗಳೆಲ್ಲ ಸ್ವಲ್ಪ ಇಂಚಲ್ಲಿ 1 ಅಡಿ ಜಾಸ್ತಿ ಇದ್ದಿದ್ರೆ ಟಚ್ ಆಗಿಬಿಟ್ಟಿದೆ. ಬಾಯ್ಸ್ ಎಲ್ಲ ಈ ಕಾರಲ್ಲಿ ಇದ್ದಾರೆ. ಸೊ ಶರತ್ ಬೈ ಎಲ್ಲ ಅದರಲ್ಲಿ ಇದ್ದಾರೆ. ಗಾಯ್ಸ್ ಮತ್ತೊಂದು ಬೋರ್ಡಿಂಗ್ ಬಂದಿದೆ. ಸೊ ಈ ಬೋಲ್ಡು ನಮ್ಮ ಗಣಪತಿ. ಸೊ ಒಂದೊಂದು ಬೋರ್ಡಿಂಗ್ಸ್ ಬರ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಇಷ್ಟು ದೊಡ್ಡ ಗಣಪತಿ ಅಲ್ಲ, ಸಿಕ್ಕಾಪಟ್ಟೆ 3 ಜನ. ಸೊ ನಮ್ಮ ಇಲ್ಲಿ ಗಣಪತಿ ಇದೆ ನೋಡ್ಬೋದು. ಈಗ ಟ್ರಾವೆಲ್ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬ್ರೋ ಹೇಗೆ ಅನ್ನಿಸ್ತಾ ಇದೆ? ಫುಲ್ ಖುಷಿ ಅನ್ನಿಸ್ತಿದೆ. ನಮ್ಮ ಅಪ್ಪ ಚೆನ್ನಾಗಾಗಬೇಕು ಅಂತ ಎಲ್ಲ ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲ ಸಹಕರಿಸಬೇಕು. 3 ದಿವಸ ನೀವು ಬರಲೇಬೇಕು. ಎಲ್ಲರೂ ಇದ್ವಿ ಪೂಜೆಯನ್ನು ನೋಡಿ. ಗಾಯ್ಸ್ ಫಸ್ಟ್ ದಿನ ಆರ್ಕೆಸ್ಟ್ರಾ ಇದೆ, ಸೆಕೆಂಡ್ ದಿನ ಅನ್ನದಾನ ಇದೆ, ಥರ್ಡ್ ದಿನ ಪ್ರೊಸೆಷನ್ ಪ್ಲಾನ್. ಫೀಲ್ ಅಂತೂ ಮಸ್ತ್ ಆಗಿದೆ. ನಿಜವಾಗ್ಲೂ ಇಲ್ಲೆಲ್ಲ ನಿಂತ್ಕೊಂಡು ಬರಬೇಕು ಅಂದರೆ ಹಿಂಗಾಗ್ತಿದೆ ಅಂತ ನಮ್ಮ 3 ಜನ ಗೊತ್ತು ಇಲ್ಲಿ ಇವಾಗ. ಅದು ಸೊ ಗಾಯ್ಸ್ ವರ್ಷಕ್ಕೆ ಒಂದೇ ಸರ್ತಿ ಹಬ್ಬ ಬರೋದು. ಮತ್ತೆ ನಾವು ಗಣಪತಿ ಹೈದ್ರಾಬಾದಿನ ತರಿಸ್ತಾ ಇರೋದು. ಸೊ ಹೈದ್ರಾಬಾದಿನ ಗಣಪತಿ ಯಾವ ಥರ ಟ್ರಾವೆಲ್ ಆಗಿದೆ. ಮತ್ತು ಇವಾಗ ದಾಬಾಸ್ಪೇಟೆ ಇದ್ದು ನಮ್ಮ ರಾಜಾಜಿನಗರ್ ನಾವು ಕರ್ಕೊಂಡು ಹೋಗ್ತಾ ಇರೋದು. ಒಳ್ಳೆ ಫನ್ ಇದೆ ಗುರು. ಬಟ್ ಕೆಲವೊಂದು ಕಡೆ ಭಯ ಆಗ್ತಾ ಇದೆ. ಬಿಕಾಸ್ ಯಾಕಂದರೆ ಗಣಪತಿ ಅಲ್ಲ, ಕೆಲವೊಂದು ಬೋರ್ಡಿಂಗ್ಸ್ ಎಲ್ಲ ಪಾಸ್ ಆಗಲ್ಲ. ಸೊ ನಮ್ಮ ಗಣಪತಿ ಅಂತೂ ನೋಡ್ಬೋದು ಇದ್ದೆ ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿದೆ ಗುರು. ಸೊ ಒಂದು ಈಚರ್ನ ಕಂಪ್ಲೀಟಾಗಿ ಗಣಪತಿ ಅಷ್ಟು ದೊಡ್ಡದಿದೆ. ಸೊ ನಾನು ನಿಮಗೆ ಗಣಪತಿ ಸೈಜು ಎಲ್ಲರೂ ಹೇಳ್ತೀನಿ. ನಾನು ಹಿಂದೆ ನೋಡ್ಬೋದು ಸದ್ಯಕ್ಕೆ ನೆಲಮಂಗಲ ತಂದಿದ್ದೀವಿ. ಸೊ ನಾವು ಒಳಗಡೆ ಹೋದರೆ ನೆಲಮಂಗಲ ಸಿಟಿ. ಸೊ ಅದರೊಳಗಡೆ ನಾವು ಈ ಥರ ಸ್ಟ್ಯಾಂಡಿಂಗಲ್ಲಿ ಟ್ರಾವೆಲ್ ಆಗ್ತಾ ಇರೋದು ಸಿಕ್ಕಾಪಟ್ಟೆ ಫನ್ನಾಗಿದೆ ಗುರು. ಗಾಯ್ಸ್ ನಮ್ಮ ಗಣಪತಿ ದೊಡ್ಡದಿದೆಯಲ್ಲ, ಸೊ ಪಾಸ್ ಆಗಲ್ಲ. ಸೊ ಅದಕ್ಕೆ ಈ ಲಾಸ್ಟ್ ಲೈನ್ ತೊಗೊಂಡಿದ್ದೀವಿ. ನೋಡ್ಬೋದು ಈ ಲಾಸ್ಟ್ ಲೈನ್ ಓಪನ್ ಮಾಡ್ತಾ ಇರೋದು. ಥ್ಯಾಂಕ್ ಯು. ಸೊ ನಮ್ಮ ಗಣಪತಿ ನೋಡ್ಬೋದು ಮ್ಯಾಸಿವ್ ಆಗಿದ್ದಾರೆ. ಸೊ ಅದಕ್ಕೆ ಈ ಟೋಲ್ ಪಾಸ್ ಆಗೋಕ್ಕೆ ನಾವು ಈ ಕಡೆ ಕಾರ್ನರೇ ತೊಗೋಬೇಕು. ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ನೋಡ್ಬೋದು ಯಾವ ಥರ ಐತೆ. ಪಾಸ್ ಆಯಿತು ಗಾಯ್ಸ್. ಒಂದೊಂದು ಟೋಲು ಪಾಸ್ ಆಗಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ಗಾಯ್ಸ್. ಮತ್ತೊಂದು ಗಣಪತಿ ನೋಡ್ಬೋದು. ಸೇಮ್ ನಮ್ಮ ಸ್ನೇಹಿತರು ಸೇಮ್ ನಮ್ಮವ್ರಿಗೆ ಯಶವಂತಪುರಲ್ಲಿ ಕೂರಿಸ್ತಾರೆ. ಸೊ ಅವ್ರಿಗೂ ನೋಡ್ಬೋದು ಈ ಥರದ್ದು ಯಾವ ಥರ ಟ್ರಾವೆಲ್ ಆಗ್ತಾ ಇದೆ. ಸೊ ಬೇರೆ ಗಾಡಿಯಿಂದ ಕ್ಯಾಪ್ಚರ್ ಮಾಡಿದಾಗ ಗಣಪತಿ ಈ ಥರ ಕಾಣುತ್ತೆ. ಸೊ ನಮ್ಮ ಗಣಪತಿ ನೋಡ್ಬೋದು ಟಾರ್ಪಲೆಲ್ಲ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಗಣಪತಿನ ಶೇಕ್ ಮಾಡಿದ್ವಿ. ನೋಡ್ಬೋದು ಮೆಟ್ರೋ ಟ್ರೈನ್ ಹೋಗ್ತಾ ಇದೆ. ಸೊ ನಮ್ಮ ಗಣಪತಿ ಇಲ್ಲಿದೆ. ಸೊ ಗಣಪತಿ ಇಲ್ಲಿದೆ. ಸೊ ವಿ ಆರ್ ಗೋಯಿಂಗ್ ಗೈಸ್. ದೊಡ್ಡ ಸೀನು. ಸೊ ಇಲ್ಲಿ ಸ್ಟಕ್ ಆಗಿಬಿಟ್ಟಿದೆ, ಇಲ್ಲಿ ಹೋಗ್ತಾನೆ ಇಲ್ಲ. ವಾಟ್ ಟು ಡು ಏನೋ ಮಾಡೋಕ್ಕಾಗಲ್ಲ. ಸೊ ಟ್ರಾಫಿಕ್ ಇಲ್ಲಿ ಈ ಸ್ಲಾಟಲ್ಲಿ ತಗೊಳಕೊಂಡ್ಬಿಟ್ಟಿದೆ. ಸೊ ಗಾಯ್ಸ್ ಪಾಸೇ ಆಗ್ತಾ ಇಲ್ಲ. ಮಾಡೋದು ಪಾಸೇ ಆಗ್ತಾ ಇಲ್ಲ. ಸೊ ಗಾಯ್ಸ್ ಅಟ್ ಲಾಸ್ಟ್ ಪಾಸ್ ಆಗಿದೆ ಗುರು. ಸೊ ಇದೇ ಸ್ಪಾಟಲ್ಲಿ ತಗೊಳಕೊಂಡಿದ್ದು. ಸೊ ಮಾರ್ಕ್ಸ್ ಎಲ್ಲ ನೋಡ್ಬೋದು ಇಲ್ಲಿ. ಸೊ ನಮ್ಮ ಗಣಪತಿ ಇಲ್ಲಿದೆ ನೋಡ್ಬೋದು. ಎಷ್ಟು ಮ್ಯಾಸಿವ್ ಆಗಿದೆ ಗುರು ಗಣಪತಿ. ಸೊ ಕಾಣಿಸ್ತಾ ಇದೆಯಾ ನಿಮಗೆ ಎಷ್ಟು ದೊಡ್ಡದಾಗಿದೆ ಗಾಯ್ಸ್. ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ ಗುರು. ಅಲ್ಲಿ ಬಿಟ್ಟಿದ್ದು 10:15.
ಸೊ ಪಾರ್ಲೇಜಿ ಟೋಲ್ ಹತ್ರ ಇದ್ದೀವಿ. ಸೊ ಗಣಪತಿ ಅಂತೂ ಮ್ಯಾಸಿವ್ ಆಗಿದೆ ಗುರು. ಯಪ್ಪ ಎಷ್ಟು ದೊಡ್ಡದಾಗಿದೆ ಗಣಪತಿ ಅಂತ ಅಂದರೆ ಅಷ್ಟು ಮ್ಯಾಸಿವ್ ಆಗಿದೆ ಗಣಪತಿ. ಸೊ ನೋಡ್ಬೋದು ಎಷ್ಟು ಹಿಂದೆ ಎಷ್ಟು ಹೈಟಲ್ಲಿ ಬರುತ್ತೆ ಗಣಪತಿ ಅಂತೂ. ಸಿಕ್ಕಾಪಟ್ಟೆ ಕ್ಯೂಟಾಗಿ ದೊಡ್ಡದಾಗಿದೆ ಗಣಪತಿ. ಸೊ ರಾಜಾಜಿನಗರ್ ಚಾಲುಕ್ಯ ಹಿಂದೂ ಮಹಾಗಣಪತಿ ಗುರು. ಸೊ ನಮ್ಮ ಪೀಣ್ಯ ಫ್ಲೈಓವರ್ ಮೇಲೆ ಇದ್ದೀವಿ ಗಾಯ್ಸ್. ಲೆಫ್ಟ್ ಸೈಡಲ್ಲಿ ಐಕಿಯ ಕಾಣ್ತಿದ್ಯಾ? ಸೊ ಹಿಂದೆ ನೋಡ್ಬೋದು ನಮ್ಮ ಗಣಪತಿ ಬರ್ತಾ ಇದ್ದಾರೆ. ಮತ್ತೆ ಟೈಮಿಂಗ್ಸ್ ಸರಿಯಾಗಿ 12:45 ಗುರು. ನಾವು ಅಲ್ಲಿ ಬಿಟ್ಟಿದ್ದು ಎಷ್ಟೊತ್ತಿಗೆ, ಇವಾಗ ಎಷ್ಟೊತ್ತಾಗಿದೆ 12:45. ಸೊ ನಮ್ಮ ಪೀಣ್ಯ ಫ್ಲೈಓವರ್ ಮೇಲೆ ನಮ್ಮ ಗಣಪತಿ ನೋಡ್ತಾ ಇದೆ. ಸೊ ಗೈಸ್ ಇವಾಗ ಗಣಪತಿನ ಈ ಗಾಡಿಯಿಂದ ನಮ್ಮ ಟೋಯಿಂಗ್ ಗಾಡಿಗೆ ಶಿಫ್ಟ್ ಮಾಡೋ ಸಮಯ. ಸೊ ನೋಡ್ಬೋದು ಗಣಪತಿ ಎಷ್ಟು ದೊಡ್ಡದಿದೆ. ಸೊ ಗಾಡಿ ನಂಬರ್ ನೋಡ್ಬೋದು ಆಂಧ್ರ ಪ್ರದೇಶ್. ಸೊ ಹೈದ್ರಾಬಾದಿಂದ ನಮ್ಮ ಗಣಪತಿ ಬಂದಿರೋದು. ಸೊ ಫೋರ್ಕ್ ಲಿಫ್ಟ್ ಇಲ್ಲೇ ರೆಡಿ ಇದೆ. ಸೊ ಟೋಯಿಂಗ್ ಗಾಡಿನೂ ರೆಡಿ ಇದೆ ಗುರು. ಸೊ ಸಿಟಿ ಅಲ್ಲ, ಸೊ ಅದಕ್ಕೋಸ್ಕರ ನಮ್ಮ ಗಣಪತಿ ಈ ಈಚರ್ ಗಾಡಿಯಿಂದ ಟೋಯಿಂಗ್ ಗಾಡಿಗೆ ಶಿಫ್ಟ್ ಮಾಡ್ತಾ ಇರೋದು. ಸೊ ಬನ್ನಿ ಶಿಫ್ಟ್ ಮಾಡೋ ಪ್ರೋಸೆಸ್ ಎಲ್ಲ ನಾನು ತೋರಿಸ್ತೀನಿ. ಸೊ ಇವರೆಲ್ಲ ದಾರ ಬಿಡಿಸ್ತಾ ಇದ್ದಾರೆ ಗೈಸ್. ಏನು ಸೀನು ಅಂತ ಅಂದರೆ ನಮ್ಮ ಗಣಪತಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡದ. ಸೊ ಅದಕ್ಕೆ ಫೋರ್ಕ್ ಲಿಫ್ಟ್ ತರಿಸಿದ್ವಿ. ಬಟ್ ಫೋರ್ಕ್ ಲಿಫ್ಟಲ್ಲಿ ನಮ್ಮ ಗಣಪತಿ ಆಗಲಿಲ್ಲ. ಸೊ ಅದಕ್ಕೆ ಕ್ರೇನ್ ಬೇಕು. ಇವಾಗ ಟೈಮು 2 ಗಂಟೆ ಗುರು. ಸೊ 2 ಗಂಟೆಗೆ ಯಾವುದು ಕ್ರೇನ್ಗಳು ಅವೈಲೇಬಲ್ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಒಂದು ಕ್ರೇನ್ ಅವೈಲೇಬಲ್ ಇದೆ. ಸೊ ಅವ್ರು ಬರೋದಕ್ಕೆ ಡಿಲೇ ಆಗ್ತಾ ಇದೆ. ಸೊ ಹಿಂದೆ ನೋಡ್ಬೋದು ಟೋಯಿಂಗ್ ಗಾಡಿ ಗುರು. ಸೊ ತೋರಿಸ್ತೀನಿ ನೋಡಿ ಟೋಯಿಂಗ್ ಗಾಡಿ. ಸೊ ಅದ್ರ ಹಿಂದೆ ನಮ್ಮ ಗಣೇಶ ಕಾಣ್ತಾ ಇದೆಯಾ? ಸೊ ನಾನು ಗಣಪತಿನ ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಸೊ ಹಿಂದೆ ಗಣಪತಿ ಕಾಣಿಸ್ತಾ ಇದೆಯಾ? ಸೊ ಟೋಯಿಂಗ್ ಗಾಡಿ ಇಲ್ಲಿದೆ. ಸೊ ಗಣಪತಿ ಅಲ್ಲಿದೆ. ನಮ್ಮ ಗಣಪತಿ ಅಂತೂ ಸಿಕ್ಕಾಪಟ್ಟೆ ದೊಡ್ಡದು ಗುರು, ಮ್ಯಾಸಿವ್ ಆಗಿದೆ. ಸೊ ಅದಕ್ಕೆ ಫೋರ್ಕ್ ಲಿಫ್ಟು ನಾರ್ಮಲ್ ಬ್ಲೇಡ್ ಅಂತೂ ಅದಕ್ಕೆ ಸಾಲದೇ ಇಲ್ಲ. ಸೊ ಫೋರ್ಕ್ ಲಿಫ್ಟವನ್ನೇ ವಾಪಸ್ ಹೊಟ್ಟೋದ್ರು ಅವರು. ಸೊ ಇವಾಗ ಕ್ರೇನ್ ತರಿಸಿದ್ದೀವಿ, ಐ ಮೀನ್ ಕರ್ಸಕ್ಕೆ ಕೇಳಿದ್ದೀವಿ. ಕ್ರೇನ್ ಬರ್ತಾ ಇದೆ. ಆಲ್ಮೋಸ್ಟ್ ಒಂದು 2 ಗಂಟೆ ಗುರು ನೈಟು. ಸೊ ಎಲ್ಲ ಬಾಯ್ಸ್ ಎಲ್ಲರೂ ಅಷ್ಟೇ. ಸೊ ಟೋಯಿಂಗ್ ಗಾಡಿ ಮೇಲೆ ಇಷ್ಟೊತ್ತು ಮಲಗಿದ್ರು. ಸೊ ನೋಡ್ಬೋದು ಯಾರೂ ಇಲ್ಲ, ಇವಾಗ ಜಸ್ಟ್ ಹೋದರು, ಎಲ್ಲರೂ ಮಲಗಿದ್ರು. ಸೊ ಇವಾಗ ನೆಕ್ಸ್ಟು ಏನೇನೋ ಎತ್ತ ಅಂದ್ಬಿಟ್ಟು ನಾನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಗೈಸ್. ಟಯರ್ಡ್ ಆಗ್ತಾ ಇದೆ. ದೊಡ್ಡ ಗಣಪತಿ ಬೇರೆ. ಸೊ ದೊಡ್ಡ ಗಣಪತಿ ತರಿಸೋದು ಅಂತ ಅಂದರೆ ಹಿಂದ್ಗಡೆ ಸಿಕ್ಕಾಪಟ್ಟೆ ರಿಸ್ಕ್ ಇರುತ್ತೆ ಗೈಸ್, ಸಿಕ್ಕಾಪಟ್ಟೆ ರಿಸ್ಕ್ ಇರುತ್ತೆ. ಸೊ ಅದನ್ನೆಲ್ಲ ನಾನು ತೋರಿಸ್ಕೊಂಡು ಹೋಗ್ತೀನಿ. ಈ ಗಾಡಿದು ಟಯರ್ ಸೈಜ್ ನೋಡ್ಬೋದು. ನನ್ನ ಸೊಂಟಕ್ಕಿಂತ ಹೈಟ್ ಬರುತ್ತಲ್ಲ ಗುರು ಇದು ಟಯರು ಸೈಜು. ಸೊ JCB. ಸೊ ಗಣಪತಿ ಬ್ಯಾಕ್ ಸೈಡ್ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ರಿವೀಲಿಂಗ್ ಎಲ್ಲ 5ನೇ ತಾರೀಕೆ ಗೈಸ್. ಎಲ್ಲೇ ಇದ್ರು 5ನೇ ತಾರೀಕು ಬಂದ್ಬಿಡಿ. ಸೊ ಗೈಸ್ ನೋಡ್ಬೋದು ಲಿಫ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಗಣೇಶನು ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಗುರು. ಮತ್ತು ಸಿಕ್ಕಾಪಟ್ಟೆ ದೊಡ್ಡ ಗಣಪತಿ ಬೇರೆ. ಶಕ್ತಿ ಕ್ರೇನ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಸೊ ಇವರ ಕಡೆಯಿಂದ JCB ಅಂದ್ಬಿಟ್ಟು ಗುರು. ಇದು ಲಿಫ್ಟರ್ ಹೆಸರು JCB ಅಂದ್ಬಿಟ್ಟು. ಸೊ ಅದರಲ್ಲಿ ಲಿಫ್ಟ್ ಮಾಡ್ತಾ ಇರೋದು. ಮತ್ತು ಗಣಪತಿ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಲ್ಲ. ಸೊ ಅದಕ್ಕೆ ಏನು ಈ ಗಾಡಿನೇ ಎದೊಳ್ತೈತೆ. ಓ ಅಟ್ಲಾಸ್ಟ್. ಓ ಸೂಪರ್. ಸೊ ಇವಾಗ ಈ ಗಾಡಿನ ಮುಂದಕ್ಕೆ ಮೂವ್ ಮಾಡಿಸ್ಬೇಕು ನಮ್ಮ ಈಚರ್ನ. ಓ ಲಿಫ್ಟ್ ಮಾಡ್ತಾರೆ. ಸೊ ಗೈಸ್ ನೋಡ್ಬೋದು ಗಾಡಿ ಪಾಸ್ ಆಗ್ತಾ ಇದೆ. ಈ ಗಾಡಿ ಪಾಸ್ ಆಯಿತು ಗುರು. ಸೊ ಗಾಡಿ ಪಾಸ್ ಆಯಿತು. ನಮ್ಮ ಗಣಪತಿ JCB ಮೇಲೆ ನಿಂತಿದೆ ಗುರು. ಸೂಪರ್. ಸೊ ನೋಡ್ಬೋದು ಲೈಟಿಂಗ್ ಇಲ್ಲ ಗುರು. ಲೈಟಿಂಗ್ ಇದ್ದಿದ್ರೆ ಅಂತೂ ಸೂಪರ್ ಶಾಟ್. ಇದಂತೂ ಸಖತ್ತಾಗಿ ಬಂದಿರೋದು ಲೈಟಿಂಗ್ ಇದ್ದಿದ್ರೆ. ಸೊ ಗಣೇಶ ಫ್ರಂಟಿಂದ ತೋರಿಸಲ್ಲ. ಬಿಕಾಸ್ 5ನೇ ತಾರೀಕು ನಾವು ರಿವೀಲ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ಫ್ರಂಟಿಂದ ತೋರಿಸ್ತಾ ಇಲ್ಲ. ಸೊ ಇದೇ JCB ಗುರು. ಶಕ್ತಿ ಕ್ರೇನ್ಸ್, ಥ್ಯಾಂಕ್ ಯು ಸೋ ಮಚ್. ಸೊ ಗಾಯ್ಸ್ ಟೈಮಿಂಗ್ಸ್ ನೋಡ್ಬೋದು 3 o'clock. ಸೊ ಕನ್ಫರ್ಮೇಷನ್ ಕೊಡ್ತೀನಿ ನೋಡ್ಬೋದು 3 o'clock midnight. ಸೊ ನಮ್ಮ ಗಣಪತಿ ಇನ್ನೂ ನಮ್ಮ ಗೊರಗುಂಟೆ ಪಾಳೆ ಹತ್ರನೇ ಇರೋದು ಗುರು. ಸೊ ಇದ್ರ ಮೇಲೆ ಲೈಕ್ ಪಾಸ್ ಆಗಲ್ಲ, ಕೆಲವೊಂದು ಕಡೆ ಟಚ್ ಆಗುತ್ತೆ. ಸೊ ಫೋರ್ಕ್ ಲಿಫ್ಟ್ ತರಿಸಿದ್ವಿ, ಅದರಲ್ಲಿ ಲಿಫ್ಟ್ ಮಾಡೋಕ್ಕಂತೂ ಆಗಿಲ್ಲ. ಯಾಕಂದರೆ ಆ ಬ್ಲೇಡ್ಸ್ ಎಲ್ಲ ಚಿಕ್ಕದಿದೆ.
ಸೊ ಅದಕ್ಕೆ ಇವಾಗ JCB ದ ಮಾನ್ಸ್ಟರ್ ತರಿಸಿರೋದು. ಸೊ ಗಾಡಿ ನೋಡ್ಬೋದು ಎಷ್ಟು ಮ್ಯಾಸಿವ್ ಆಗಿದೆ ಗುರು. ಸೊ ಇದ್ರ ಟೈರ್ ತೋರಿಸಿ ನೋಡ್ಬೋದು. ಸೊ ಟೈರ್ನು ರಿವ್ಯೂ ಮಾಡ್ಬಿಡೋಣ ಗುರು. ಟೈರೇ ನನ್ನ ಸೊಂಟಕ್ಕಿಂತ ಹೈಟ್ ಐತಲ್ಲ ಗುರು. ಸೊ ಮ್ಯಾಸಿವ್. ಸೊ ನಮ್ಮ ಗಣಪತಿನೂ ಅಷ್ಟು ಮ್ಯಾಸಿವ್ ಆಗಿದೆ. ಸೊ ನಮ್ಮ JCBನೂ ಅಷ್ಟು ಮ್ಯಾಸಿವ್ ಆಗಿದೆ. ಸೊ ನಾನು ಆಲ್ರೆಡಿ ನಿಮಗೆ ಬ್ಯಾನರ್ ವೀಡಿಯೋದಲ್ಲಿ, ಪಟಾಕಿ ವೀಡಿಯೋದಲ್ಲಿ ಎಲ್ಲನೂ ಹೇಳಿದ್ದೆ, ನಮ್ಮ ಗಣಪತಿ ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿರುತ್ತೆ ಅಂದ್ಬಿಟ್ಟು. ಸೊ ಗಾಯ್ಸ್ ನೋಡ್ಬೋದು ಎಷ್ಟು ಮ್ಯಾಸಿವ್ ಆಗಿದೆ ಅಂದ್ಬಿಟ್ಟು. 5ನೇ ತಾರೀಕು ತನಕ ಕಾಯಿರಿಗರು. ಗಣಪತಿ ನೋಡಿ ಎಲ್ಲರೂ ಫಿದಾ ಆಗ್ತೀರಾ, ಯಾಕಂದರೆ ಗಣಪತಿ ಅಷ್ಟು ದೊಡ್ಡದಾಗಿದೆ, ಅಷ್ಟು ಅದ್ಭುತವಾಗಿದೆ. ಸೊ ಇವಾಗ JCBಯಿಂದ ಲಿಫ್ಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾಯಿದೆ. ಸಮಯ ಬಂದ್ಬಿಟ್ಟು 3 ಗಂಟೆ ಬೆಳಗಿನ ಜಾವ. ಸೊ ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಸೊ ಒಳಗಡೆ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಟೈ ಮಾಡ್ತಾಯಿದ್ದಾರೆ ಗುರು. ಸೊ ನೋಡ್ಬೋದು ಆ ಬೆಲ್ಟೆಲ್ಲ ಟೈ ಮಾಡ್ತಾಯಿದ್ದಾರೆ, ಬಿಕಾಸ್ ಲಿಫ್ಟಿಂಗೆಲ್ಲ ಕರೆಕ್ಟಾಗಿ ಆಗಬೇಕಲ್ಲ. ಸೊ ಅದಕ್ಕೋಸ್ಕರ ಟೈ ಮಾಡ್ತಾ ಇರೋದು. ಗೈಸ್ ಟೈಮಿಂಗ್ಸ್ ನೋಡ್ಬೋದು 3:20 ಗುರು. 20 ನಿಮಿಷ ನಮ್ಮ ಗಣಪತಿಗೆ ಇದನ್ನೆಲ್ಲ ಟೈ ಮಾಡಿದ್ದಾರೆ. ಬೆಲ್ಟ್ಗಳನ್ನೆಲ್ಲ ಟೈ ಮಾಡಿ ಸ್ಟ್ರಾಂಗಾಗಿ ಮಾಡಿದ್ದಾರೆ ನಮ್ಮ JCB ಅವರು. ಸೊ ನೋಡ್ಬೋದು ಗಣಪತಿ ಎಷ್ಟು ಉದ್ದ ಇದೆ ಗೈಸ್, ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿದೆ. ಸೊ ಫ್ರಂಟಿಂದ ತೋರಿಸ್ತೀನಿ ಯಾವ ಥರ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಅಂದ್ಬಿಟ್ಟು. ಸೊ ಹಿಂದೆ ನೋಡ್ಬೋದು ಎಷ್ಟು ಬೆಲ್ಟ್ಗಳು ಹಾಕಿದ್ದಾರೆ ಗುರು. ಸೊ ಆರೆಂಜ್ ಕಲರ್ ಏನೇನು ಕಾಣ್ತಿದೆಯೋ ಅವೆಲ್ಲ ಬೆಲ್ಟ್ಗಳು ಗುರು, ಸ್ಟ್ರಾಂಗಾಗಿ ಹಾಕಿದ್ದಾರೆ ಬೆಲ್ಟ್ಗಳು. ಸೊ ಗಣಪತಿ ಅಂತೂ ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿದೆ. ಸೊ ಗಾಯ್ಸ್ ನೋಡ್ಬೋದು ನಮ್ಮ ಗಣಪತಿ ಹೊರಟಿದೆ. ಸೊ ಮ್ಯಾಸಿವ್ ಆಗಿದ್ದಾರೆ ಗುರು. ಗೊರಗುಂಟಪಾಳ್ಯ, ಸೊ ಆ ಕಡೆ ಗೊರಗುಂಟಪಾಳ್ಯ ಮೇನ್ ರೋಡ್ ಇದು. ಸೊ ನಮ್ಮ ಗಣಪತಿ ಹೋಗ್ತಾ ಇದೆ. ಸೊ ನೋಡ್ಬೋದು ಎಷ್ಟು ಇಂಥ ಸೈಕೋ ನನ್ನ ಮಕ್ಕಳು ಇರ್ತಾರೆ ಗೊತ್ತಾ. ಸತ್ಯಾಗ್ಲೂ ಗುರು, ನಾನು ಬೈಬಾರ್ದು, ಬಟ್ ಏನು ಮಾಡೋದು, ಸೀರಿಯಸ್ ಆಗಿ ಇವಾಗ ಹೇಳ್ತಾ ಇದ್ದೀನಿ ಕೇಳಿ. ಎಂಥ ನನ್ನ ಮಕ್ಕಳು, ಗಣಪತಿ ತಗೊಂಡು ಹೋಗ್ತಾ ಇದ್ದೀವಿ, ಅಟ್ಲೀಸ್ಟ್ ಆ ಸೆನ್ಸರ್ ಇರಬಾರ್ದಾ? ಸೀರಿಯಸ್ ಆಗಿ ನಾನು ಬೈಬಾರ್ದು, ಬಟ್ ಏನು ಮಾಡೋದು. ಸೊ ಗೈಸ್ ನೋಡ್ಬೋದು ಯಾವ ಥರ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಗಣಪತಿಗೆ. ನೋಡ್ಬೋದು ಯಾವ ಥರ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು. ಸೊ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಮ್ಯಾಸಿವ್ ಆಗಿರೋ ಗಣಪತಿ ಯಾವ ಥರ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರೋದು ಅಂದ್ಬಿಟ್ಟು ಫುಲ್ ಡೀಟೈಲಾಗಿ ಬ್ಲಾಗ್ ತೋರಿಸ್ತಾ ಇದ್ದೀನಿ. ಒಂಥರ ಖುಷಿಯಾಗುತ್ತೆ ಗುರು, ಇಷ್ಟು ದೊಡ್ಡ ಗಣಪತಿ. ಯಾಕಂದರೆ ಹೈದ್ರಾಬಾದಿಂದ ಬಂದಿರೋ ಗಣಪತಿ ಇದು. ಸೊ ಹೈದ್ರಾಬಾದಿಂದ ಬಂದಿರೋದು. ನಾವು ದಾಬಾಸ್ಪೇಟೆಯಿಂದ ರಿಸೀವ್ ಮಾಡ್ಕೊಂಡ್ವಿ. ಸೊ ರಿಸೀವ್ ಮಾಡ್ಕೊಂಡು ಟೈಮಿಂಗ್ಸ್ ಬಂದ್ಬಿಟ್ಟು 9 o'clock. ಇವಾಗ ಟೈಮಿಂಗ್ಸ್ ತೋರಿಸ್ತೀನಿ ನೋಡಿ. ಸೊ 3:20 ಗುರು. ಸೊ ಟೈಮಿಂಗ್ಸು ಬೆಳಗಿನ ಜಾವ 3:20. ನಾವು ರಿಸೀವ್ ಮಾಡ್ಕೊಂಡಿದ್ದು 9 o'clock ಆಯಿತಾ. ಸೊ ದಾಬಾಸ್ಪೇಟೆಯಿಂದ ನಮ್ಮ ಗೊರಗುಂಟಪಾಳ್ಯ. ಸೊ ಇದು ಗೊರಗುಂಟಪಾಳ್ಯ. ಸೊ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಎಷ್ಟೊತ್ತಾಯಿತು ಅಂದ್ಬಿಟ್ಟು ನಿಮಗೆ ಗೊತ್ತಿರ್ಬೋದು. ಸೊ ಇಲ್ಲಿಂದ ನಮ್ಮ ಮೋದಿ ಹಾಸ್ಪಿಟಲ್ ಅಂದರೆ ಚಾಣಕ್ಯ ಹಿಂದೂ ಮಹಾಗಣಪತಿ ನಾವು ಎಲ್ಲಿ ಕೂರಿಸ್ತೀವೋ ಅಲ್ಲಿಗೆ 6 kilometers ಇದೆ ಗೈಸ್. ಸೊ 6 kilometers ಅಂತ ಅಂದರೆ ಇಲ್ಲಿಂದ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಗೈಸ್ ನೋಡ್ಬೋದು ನಮ್ಮ ಗಣಪತಿ ಯಾವ ಥರ ಟ್ರಾವೆಲ್ ಆಗ್ತಾ ಇದೆ ಅಂದ್ಬಿಟ್ಟು. ಸೊ ಮ್ಯಾಸಿವ್ ಆಗಿರೋ ಗಣಪತಿ ನಾವು ಈ ಸತಿ ತರಿಸಿದ್ದೀವಿ. ಸೊ ಫ್ರಂಟ್ ವ್ಯೂ ಹಾಗೆ ಒಂದ್ಸತಿ ತೋರಿಸ್ತೀನಿ ಗಾಯ್ಸ್. ಅಷ್ಟೇ ಫ್ರಂಟ್ ವ್ಯೂ ತೋರಿಸೋದು, ಯಾಕಂದರೆ ರಿವೀಲ್ ಮಾಡಬೇಕಲ್ಲ 5th 6th 7th. ಸೊ 5ನೇ ತಾರೀಕೆ ರಿವೀಲಿಂಗ್ ಇರುತ್ತೆ. ಸೊ ಬಂದ್ಬಿಡಿ ಗಾಯ್ಸ್. ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಾಳೆನೇ ಇವತ್ತೇ ಈ ವ್ಲಾಗ್ ಬರುತ್ತೆ. ಸೊ ನಾಳೆ ನಾವು ಕೂರಿಸೋದು. ಸೊ ಬನ್ನಿ, ಎಲ್ಲರೂ ಬನ್ನಿ. ಸೊ ಫಸ್ಟ್ ದಿನ ಲೈಕ್ ಆರ್ಕೆಸ್ಟ್ರಾ ಇರುತ್ತೆ, ಸೆಕೆಂಡ್ ದಿನ ಅನ್ನದಾನ ಇರುತ್ತೆ, ಮತ್ತು ಥರ್ಡ್ ದಿನ ಗ್ರ್ಯಾಂಡ್ ಪ್ರೊಸೆಷನ್ ಗೈಸ್. ಸೊ ಬನ್ನಿ, ರಾಜಾಜಿನಗರ್ ಚಾಣಕ್ಯ ಹಿಂದೂ ಮಹಾಗಣಪತಿ. ಸೊ ಗಾಯ್ಸ್ ಟೈಮಿಂಗ್ಸ್ ನೋಡ್ಬೋದು 3:45. ನಾವಿನ್ನೂ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರನೇ ಇದ್ದೀವಿ ಗಾಯ್ಸ್. ಸೊ ಮ್ಯಾಸಿವ್ ಆಗಿರೋ ಗಣಪತಿ. ಸೊ ಟ್ರಾನ್ಸ್ಪೋರ್ಟ್ ಮಾಡೋದು ಯಾವ ಥರ ಟಾಸ್ಕ್ ಅಂತ ಅಂದರೆ ನೋಡ್ಬೋದು, ಈ ಲೆವೆಲ್ ಟಾಸ್ಕ್ ಇದೆ ಗೈಸ್. ಯಶವಂತಪುರ ಮಾರ್ಕೆಟ್ ಹತ್ರ ಇದ್ದೀವಿ. ಸೊ ಟೈಮಿಂಗ್ಸ್ ತೋರಿಸ್ತೀನಿ ಏನು ಅಂತ. ಸೊ ಬೆಳಗಿನ ಜಾವ 4 ಗಂಟೆ ಗುರು. ಸೊ ಹಿಂದೆ ನೋಡ್ಬೋದು ನಮ್ಮ ಗಣಪ ಬರ್ತಾ ಇದ್ದಾರೆ. ಸೊ ಖಾಲಿ ರೋಡ್ಗಳು. ಸತಿ ಬಾಸ್ನ ನೋಡಿದ್ರಾ? ಓಕೆ. ಸೊ 5, 6, 7 ನಾಳೆ. ಸೊ ಗಾಯ್ಸ್ ಬನ್ನಿ.
ಸೊ ಅಷ್ಟು ದೊಡ್ಡ ಗಣಪತಿ ಯಾವ ಥರ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಸಿಕ್ಕಾಪಟ್ಟೆ ಟಾಸ್ಕು ಗುರು, ಸಿಕ್ಕಾಪಟ್ಟೆ ಟಾಸ್ಕು. ಸೊ ಗೈಸ್ ನೋಡ್ಬೋದು ಯಾವ ಥರ ನಮ್ಮ ಗಣಪತಿನ ನಾವು ತರಿಸ್ಕೊತಾ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಟಾಸ್ಕ್ ಗುರು. ಸೊ ಹಿಂದೆ ಎಲ್ಲರೂ ಹಾರ ನೋಡ್ಕೊಂಡು ಅದೇನೋ ಮಾಡೋಕ್ಕಾಗಲ್ಲ. ಸೊ ಬೆಳಗಿನ ಜಾವ 4:15 ಗುರು. ಸೊ 4:15ಗೆ. ಸೊ ಗೈಸ್ ಎಷ್ಟು ದೊಡ್ಡದಿದೆ ಗುರು, ಮ್ಯಾಸಿವ್ ಆಗಿದೆ ಗಣಪತಿ. ಗೈಸ್ ಇವಾಗ ಮಹಾಲಕ್ಷ್ಮಿ ಲೇಔಟು ಎಂಟ್ರೆನ್ಸಲ್ಲಿ ಇದ್ದೀವಿ. ಸೊ ಟೈಮಿಂಗ್ಸ್ ನೋಡ್ಬೋದು 4:35. ಸೊ ನಮ್ಮ ಗಣಪತಿ ಅಲ್ಲಿ ಬರ್ತಾ ಇದೆ. ಸೊ ಖಾಲಿ ರೋಡು. ಸೊ ನೋಡ್ಬೋದು ಬೆಳಗಿನ ಜಾವ 4:35ಗೆ ಯಾವ ಥರ ರೋಡ್ ಇರುತ್ತೆ ಅಂದ್ಬಿಟ್ಟು. ಸೊ ನಮ್ಮ ಬಾಸ್ ಇಲ್ಲಿ ಬರ್ತಾ ಇದ್ದಾರೆ. ಸೊ ಗೈಸ್ ಬೆಳಗಿನ ಜಾವ 4:50. ಸೊ ನಮ್ಮ ಗಣಪತಿ ನೋಡ್ಬೋದು ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದೆ. ಸೊ ನೋಡ್ಬೋದು. ಸೊ ಗೈಸ್ ಬನ್ನಿ, ನಾಳೆ ಸಿಕ್ಕಾಪಟ್ಟೆ ಬ್ಲಾಸ್ಟ್ ಆಗಿರುತ್ತೆ ನಮ್ಮ ಗಣಪತಿ ಹಬ್ಬ. ಸೊ ಮಿಸ್ ಔಟ್ ಮಾಡಬೇಡಿ. ಲೊಕೇಶನ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಡಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಗೈಸ್ ಬೆಳಗ್ಗೆ 5:20. ಸೊ ನವರಂಗ್ ಸಿಗ್ನಲ್ಗೆ ಬಂದಿದ್ದೀವಿ. ಸೊ ಸ್ಟಾರ್ಟ್ ಮಾಡಿದ್ದು 9 ಗಂಟೆಗೆ ಗುರು. ಸೊ ಇವಾಗ ಬೆಳಗಿನ ಜಾವ 5:20. ಇನ್ನೂ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಹಿಂದೆ ನೋಡ್ಬೋದು ಬಾಸ್ ಬರ್ತಾ ಇದ್ದಾರೆ, ಕಾಣ್ತಾ ಇದೆಯಾ? ಸೊ ಬನ್ನಿ ಗೈಸ್ ಕಂಟಿನ್ಯೂ ಮಾಡ್ತೀನಿ ಹಾಗೆ. ಸೊ ಗೈಸ್ 5:25. ನಾವು ಅಲ್ಲಿ ಬಿಟ್ಟಿದ್ದು ಎಷ್ಟೊತ್ತಿಗೆ 9 o'clock ದಾಬಾಸ್ಪೇಟೆ. 5:25 ಇನ್ನೂ ದಾಟಿಲ್ಲ, ಲೈಕ್ ಏರಿಯಾ ಒಳಗಡೆ ಬಂದಿದ್ದೀವಿ ಅಷ್ಟೇ. ಸೊ ಇದು ಮೋದಿ ಹಾಸ್ಪಿಟಲ್ ರೋಡು, ನವರಂಗ್ ಸಿಗ್ನಲ್ ಇಂದ ಆ ರೋಡ್ ಇದು. ಸೊ ನೋಡ್ಬೋದು ಸಿಕ್ಕಾಪಟ್ಟೆ ಮರಗಳೆಲ್ಲ ಅಡ್ಡ ಬರ್ತಾ ಇದೆ. ಬಟ್ ಟಾಸ್ಕ್ ಸರಿಯಾಗಿ ನಿದ್ದೆ ಬರ್ತಾ ಇದೆ ಗುರು, ಒಳ್ಳೆ ನಿದ್ದೆ. ಕಣ್ಣೆಲ್ಲ ನೋಡ್ಬೋದು ಬ್ಲಾಸ್ಟ್ ಆಗಿಬಿಡೈತೆ ಕಣ್ಗಳು, ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಈಗ ಗಣಪತಿನ ತೊಗೊಂಡೋಗಿ ಸೇಫಾಗಿ ಮಂಡಲಿಯಲ್ಲಿ ಇಡಬೇಕು. ಸೊ ನಮ್ಮ ಬಾಸ್ ಬರ್ತಾ ಇದ್ದಾರೆ ನೋಡ್ಬೋದು. ಸೊ ಗಾಯ್ಸ್ ಏರಿಯಾಗೆ 5:35ಗೆ ಬಂದಿದ್ದೀವಿ ಗಾಯ್ಸ್. ನೋಡ್ಬೋದು ನಮ್ಮ ರಾಜಾಜಿನಗರ್ ರಾಜ. ಸೊ ಏರಿಯಾಗೆ ಬಂದಿದ್ದೀವಿ. ಈ ಡೌನ್ ಇನ್ನೂ ಹೋಗ್ಬೇಕು ಗುರು. ಸೊ ಬನ್ನಿ ಹೋಗೋಣ. ಗೈಸ್ ಏರಿಯಾ ಒಳಗಡೆ ಬರ್ತಾ ಇದ್ದಾರೆ ಬಾಸು. ಸೊ ಈ ರೋಡ್ ಅಗಲ ಎಷ್ಟಿದೆಯೋ, ಸೊ ನಮ್ಮ ಗಣಪತಿ ಅಗಲ ನೋಡ್ಬೋದು ಎಷ್ಟು ದೊಡ್ಡದಿದೆ. ಸೊ ಗಾಯ್ಸ್ ಅಟ್ ಲಾಸ್ಟ್ ಏರಿಯಾ ರೀಚ್ ಆಗಿದ್ದೀವಿ. ಸೊ ಇದೇ ಮ್ಯಾಸಿವ್ ಬ್ಯಾನರ್. ಸೊ ಇಲ್ಲಿ ಪಟಾಕಿ ಆಲ್ರೆಡಿ ಇಟ್ಟಿದ್ದೀವಿ. ಸೊ ನಮ್ಮ ಗಣಪತಿ ಅಲ್ಲಿದ್ದಾರೆ. ಬ್ಯಾನರೇ ಇಷ್ಟು ಉದ್ದ ಅಂತ ಅವತ್ತು ಡೈಲಾಗ್ ಹೊಡೆದೆ ಗೊತ್ತಾ, ಬ್ಯಾನರೇ ಅಷ್ಟು ಉದ್ದ ಅಂತ. ಅಂದರೆ ನಮ್ಮ ಗಣಪತಿ ಎಷ್ಟು ಉದ್ದ ಅಂದ್ಬಿಟ್ಟು. ಸೊ ನೋಡ್ಬೋದು ನಮ್ಮ ಗಣಪತಿ ಎಷ್ಟು ಉದ್ದ ಅಂದ್ಬಿಟ್ಟು. ಫೈನಲಿ ಡೇ ಹ್ಯಾಸ್ ಅರೈವ್ಡ್. ಸೊ ಗಣಪತಿ ಬಂದಿದ್ದಾರೆ. ಸೊ ಗೈಸ್ ಸದ್ಯಕ್ಕೆ ಗಣಪತಿ ಈ ಥರ ಪ್ಲೇಸ್ ಮಾಡಿದ್ದಾಯಿತು. ಸೊ ಇದು ರಿವರ್ಸ್ ಹೋಗುತ್ತೆ. ಸೊ ರಿವರ್ಸ್ ಹೋಗಿ ನಮ್ಮ ಗಣಪತಿನ ಈ ಕಡೆಯಿಂದ ಲಿಫ್ಟ್ ಮಾಡುತ್ತೆ. ಸೊ ಇದೇ JCB. ಸೊ ಏರಿಯಾ ಲೈಟಿಂಗ್ಸ್ ನೋಡ್ಬೋದು. ಸೊ ಟೈಮಿಂಗ್ಸ್ ತೋರಿಸ್ತೀನಿ ನೋಡಿ. ಬೆಳಗಿನ ಜಾವ 6 ಗಂಟೆ. ಬೆಳಗಿನ ಜಾವ 6 ಗಂಟೆ ಆಗಿದೆ. ಸೊ ನಾವಲ್ಲಿ ಬಿಟ್ಟಿದ್ದು ನೈಟು 9 ಗಂಟೆ ದಾಬಾಸ್ಪೇಟೆ. ಸೊ ಇಷ್ಟೊತ್ತಾಗಿದೆ ಬಂದು ರೀಚ್ ಆಗೋಕ್ಕೆ. ಸೊ ಗೈಸ್ ನೋಡ್ಬೋದು ಮತ್ತೆ ವಾಪಸ್ JCB ಬರ್ತಾ ಇದೆ. ಸೊ ಫ್ರಂಟಿಂದ ಲಿಫ್ಟ್ ಮಾಡೋಕ್ಕೆ, ಈ ಕಡೆಯಿಂದ ಲಿಫ್ಟ್ ಮಾಡ್ಕೊಂಡು ತಿರ್ಗಾ ಈ ಕಡೆ ತಿರ್ಗೋಕ್ಕೆ. ಇಷ್ಟೊತ್ತು ಬ್ಯಾಕ್ ಸೈಡಿಂದ ಲಿಫ್ಟ್ ಮಾಡಿತ್ತು. ಸೊ ಇವಾಗ ಫ್ರಂಟಿಂದ ಲಿಫ್ಟ್ ಮಾಡುತ್ತೆ. ಸೊ ಲಿಫ್ಟಿಂಗ್ ಪ್ರೋಸೆಸ್ ತೋರಿಸ್ತೀನಿ.
ಸೊ ಗಾಯ್ಸ್ ನೋಡ್ಬೋದು ಯಾವ ಥರ ಪ್ರೋಸೆಸ್ ನಡೀತಾ ಇದೆ ಗಣಪತಿ ಲಿಫ್ಟ್ ಮಾಡೋದಕ್ಕೆ. ನೋಡ್ಬೋದು ಮತ್ತೆ ಟೈಟ್ ಮಾಡ್ತಾ ಇದ್ದಾರೆ ಬೆಲ್ಟು. ಸೊ ಫ್ರಂಟ್ ಸೈಡ್ ಇದು ಫ್ರಂಟ್ ವ್ಯೂ ಇದು. ಸೊ ನೋಡ್ಬೋದು ಗಣಪತಿದು ಫ್ರಂಟ್ ವ್ಯೂ. ಸೊ ಮತ್ತೆ ತಿರ್ಗಾ ಬೆಲ್ಟ್ ಹಾಕ್ಬಿಟ್ಟು ಕರೆಕ್ಟಾಗಿ ಟೈಟ್ ಮಾಡ್ತಾ ಇದ್ದಾರೆ. ಮತ್ತೆ ನೋಡ್ಬೋದು ಸೇಮ್ JCB ಲೋಡರ್. ಸೊ ಆವಾಗಲೇ ಲೈಕ್ ಬ್ಯಾಕ್ ಸೈಡ್ ತೆಗ್ದಿರು. ಸೊ ಇವಾಗ ಲೈಕ್ ಫ್ರಂಟ್ ಸೈಡ್ ತೆಗಿತಾ ಇದ್ದಾರೆ ಅಷ್ಟೇ. ಬಿಕಾಸ್ ಆ ರೋಡಲ್ಲಿ ವಾಪಸ್ ಉಲ್ಟಾ ಹೋಗಿ ಮತ್ತೆ ಸ್ಟೇಜ್ ಮೇಲೆ ಇಡಬೇಕಲ್ಲ. ಸೊ ಅದಕ್ಕೋಸ್ಕರ. ಸೊ ನೋಡ್ಬೋದು ಗಣಪತಿ ಮಹಾರಾಜ್. ಸೊ ಗಾಯ್ಸ್ ಗಣಪತಿ ಇವಾಗ ಹೊರಡ್ತಾ ಇದೆ. ಸೊ ನೋಡ್ಬೋದು ಗಾಯ್ಸ್ ಗಾಯ್ಸ್ ಗಾಯ್ಸ್. ಸೊ ಇಷ್ಟೊತ್ತು ಬ್ಯಾಕ್ ಸೈಡಿಂದ ನೋಡಿದ್ರಿ, ಬಟ್ ಇವಾಗ ಫ್ರಂಟ್ ಸೈಡು ಮತ್ತೆ ಲೈಕ್ ಇಷ್ಟೊಂದು ಲೈಕ್ ಲೈಟಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಅಲ್ಲಿಂದ ಹೂವು ಎಲ್ಲ ಹಾಕ್ತಾ ಇದ್ದಾರೆ ನೋಡ್ಬೋದು. ಸೂಪರ್ 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 ಗಾಯ್ಸ್ ಸೂಪರ್. ಸೊ ಗಾಯ್ಸ್ ಗಣಪತಿ ಹೊರಡೋ ಸಮಯ ಇವಾಗ. ಸೊ ನೋಡ್ಬೋದು ಕ್ಯೂಟಾಗಿ ಬ್ಯೂಟಿಫುಲ್ಲಾಗಿ ಇದೆ ಗುರು. ಸೊ ನೋಡ್ಬೋದು ಈ ಸತಿ ಲೈಕ್ ಅವಾಗಲೇ ಬ್ಯಾಕ್ ಸೈಡ್ ತೋರಿಸಿದೆ. ಐ ಮೀನ್ ಬ್ಯಾಕ್ ಸೈಡಿಂದ ಲಿಫ್ಟ್ ಮಾಡೋದು, ಬಟ್ ಈ ಸತಿ ಫ್ರಂಟ್ ಸೈಡಿಂದ ಲಿಫ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಬೆಳಕು ಇದೆ ಗುರು ಇವಾಗ. ಸೊ ಇವಾಗ ಪ್ಲೇಸ್ಮೆಂಟ್ ಸಮಯ. ಸೊ ನೋಡ್ಬೋದು ಎಷ್ಟು ಗಾಡಿಗಳು ಅಡ್ಡ ಬರುತ್ತೆ ಅಂದ್ಬಿಟ್ಟು. ಯಾಕಂದರೆ ನಮ್ಮ ಗಣಪತಿ ಲೆಂತು ವಿಡ್ತು ಹೈಟು ಎಲ್ಲನೂ ಸಿಕ್ಕಾಪಟ್ಟೆ ಮ್ಯಾಸಿವ್ ಗುರು. ನಾಳೆ ಓಪನಿಂಗ್ ಸೆರೆಮನಿ. ಸೊ ನಾಳೆ 5ನೇ ತಾರೀಕು, ನಾಳೆ ಇವತ್ತು 4ನೇ ತಾರೀಕೆ. ಸೊ ನೋಡ್ಬೋದು ಟೈಮು 6:30. ಸೊ ನಮ್ಮ ಗಣಪತಿ ಹೊರಡ್ತಾ ಇದೆ, ಪ್ಲೇಸ್ಮೆಂಟಿಗೆ ಹೊರಡ್ತಾ ಇದೆ ಗೈಸ್. ಸೊ ನೋಡ್ಬೋದು ಯಾವ ಥರ ಗಣಪತಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು JCBಯಲ್ಲಿ. ಮತ್ತು ಗಣಪತಿ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ನಮ್ಮ ಗಣಪತಿ ಗೊತ್ತಲ್ಲ, ರಾಜಾಜಿನಗರ ಚಾಣಕ್ಯ ಹಿಂದೂ ಮಹಾಗಣಪತಿ. ಸೊ ಗೈಸ್ ಡೈರೆಕ್ಟಾಗಿ ಅಲ್ಲಿ ಪ್ಲೇಸ್ಮೆಂಟ್ ಹೋಗಿದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಲಾ ಇಲ್ಲ ಹೀಗೆ ಮಾಡ್ತೀನಿ. ವರ್ಷಕ್ಕೆ ಒಂದ್ಸತಿ ಹಬ್ಬ ಬರೋದು. ಸೊ ಹಾಗೆ ಪರವಾಗಿಲ್ಲ, ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಎಕ್ಸ್ಟೆಂಡ್ ಆದರೂ ಪರವಾಗಿಲ್ಲ ವಿಡಿಯೋ. ಇವಾಗ ಪ್ಲೇಸ್ಮೆಂಟ್ ಸಮಯ ಗಣಪತಿದು. ಸೊ ನೋಡ್ಬೋದು ಸ್ಟೇಜೆಲ್ಲ ಹಾಕಿದ್ದೀವಿ. ಸೊ ಪ್ಲೇಸ್ಮೆಂಟ್ ಸಮಯ. ಸೊ ಬನ್ನಿ ಹತ್ತಿರದಿಂದ ತೋರಿಸ್ತೀನಿ ಯಾವ ಥರ ಪ್ಲೇಸ್ಮೆಂಟ್ ಮಾಡ್ತೀವಿ ಅಂದ್ಬಿಟ್ಟು. ಸೊ ಇದೇ ಸ್ಟೇಜು. ಸೊ ಸ್ಟೇಜು ನಮ್ಮ ಗಣಪತಿ ಬ್ಯಾಕ್ ಸೈಡ್ ನೋಡ್ಬೋದು. ಈಗ ಲಿಫ್ಟ್ ಮಾಡ್ತಿದ್ದಾರೆ ನೋಡಿ. ಸೊ ಇಲ್ಲಿ ಲಿಫ್ಟ್ ಆಗುತ್ತೆ ನೋಡಿ. ಗೈಸ್ ಲಿಫ್ಟ್ ಆಗ್ತಿದೆ ನೋಡ್ಬೋದು. ಮ್ಯಾಸಿವ್ ಆಗಿರೋ ಗಣಪತಿ. ಸೊ ಗಾಯ್ಸ್ ಇವಾಗ ಪ್ಲೇಸ್ಮೆಂಟ್ ಸಮಯ ನೋಡ್ಬೋದು. ಸೊ ಗಣಪತಿ ಪ್ಲೇಸ್ಮೆಂಟು. ಸೊ ಗಾಯ್ಸ್ ಗಣಪತಿ ಇಡ್ತಾ ಇದ್ದೀವಿ. ಸೊ ನೋಡ್ಬೋದು ಅಟ್ ಲಾಸ್ಟ್ ಪ್ಲೇಸ್ಮೆಂಟ್ ಫೈನಲ್ ಆಯಿತು ಗುರು. ಸೊ ಇದೇ JCB.
ಸೊ ಇದೇ ಪ್ಲೇಸ್ಮೆಂಟ್. ಓ ಗೈಸ್, ಪ್ಲೇಸ್ಮೆಂಟ್ ಆಯಿತು. ಇವಾಗ ನೋಡ್ಬೋದು JCB ರಿವರ್ಸ್ ಹೋಗ್ತಾ ಇದೆ. ಸೊ ನಮ್ಮ ಗಣಪತಿ ಪ್ಲೇಸ್ಮೆಂಟ್ ಆಗಿದೆ. ಸೊ ಈ ಗಣಪತಿಗೆ ಇನ್ನೂ ಎಕ್ಸ್ಟ್ರಾ ಆಡನ್ಸ್ ಎಲ್ಲ ಇದೆ ಗೈಸ್, ಅದು ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇವಾಗ ಗಣಪತಿ ತಂದಿರೋ ವ್ಲಾಗ್ ಇದು. ಸೊ ಯಾವ ಥರ ಟ್ರಾನ್ಸ್ಪೋರ್ಟ್ ಮಾಡಿದ್ವಿ ರೈಟ್ ಫ್ರಮ್ ಯಾವುದು ಎಲ್ಲಿ ದಾಬಸ್ಪೇಟೆ ಟು ನಮ್ಮ ರಾಜಾಜಿನಗರ್. ಸೊ ಗುರು ನಿದ್ದೆ ಬರ್ತಾ ಇದೆ, ಸೊ ಅದಕ್ಕೋಸ್ಕರ ಅಷ್ಟೇ. ಏನು ಮಾತಾಡ್ತಿದ್ದೀನಿ ಅಂದ್ಬಿಟ್ಟು ಗೊತ್ತಿಲ್ಲ, ಬಿಕಾಸ್ ನೈಟ್ 9 ಗಂಟೆಗೆ ಬಿಟ್ಟಿದ್ದು. ಇವಾಗ ಟೈಮ್ ನೋಡ್ಬೋದು. ಸೊ ಅಯ್ಯೋ ಟೈಮು ಆಲ್ಮೋಸ್ಟ್ 6:50 ಆಗಿದೆ ಗೈಸ್. ಅದಕ್ಕೆ ಒಂಥರ ಸಿಕ್ಕಾಬಳೆ ಟಯರ್ಡ್ ಆಗಿಬಿಟ್ಟಿದೆ. ಸೊ ಫೈನಲಿ ನಮ್ಮ ಗಣಪತಿ ನಮ್ಮ ಏರಿಯಾಗೆ ಬಂದಿದೆ. ಸೊ 5, 6, 7 ಗೈಸ್, ಯಾರು ಮಿಸ್ ಔಟ್ ಮಾಡ್ಕೋಬೇಡಿ. ಸೊ ದಿನ ಬ್ಲಾಗ್ ಕೊಡ್ತಾ ಇರ್ತೀನಿ, 3 ದಿನದ್ದು 3 ಬ್ಲಾಗು ಕೊಡ್ತೀನಿ. ಸೊ ನೀವೆಲ್ಲ ಒಂದೇ ಮಾಡಬೇಕು. ಸೊ ನಮ್ಮ ಚಾನಲ್ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.